ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಅಕ್ಷು ಸ್ಟೈಲ್ ವಿಡಿಯೋ ಚಾನಲ್. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರೆಯದಿರಿ. ಈ ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ನೋಡೋಣ. ಸ್ವಾಮಿ ವಿವೇಕಾನಂದರು ಉನ್ನತ ಚಿಂತನೆ ಮತ್ತು ಸರಳ ಜೀವನದ ಸಂಕೇತವಾಗಿದ್ದ ಸ್ವಾಮಿ ವಿವೇಕಾನಂದರು 1863 ಜನವರಿ 12ರಂದು ಕಲ್ಕತ್ತಾದಲ್ಲಿ ಜನಿಸಿದರು. ಇವರ ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ. ವಿವೇಕಾನಂದರ ಮೊದಲ ಹೆಸರು ನರೇಂದ್ರನಾಥ ದತ್ತ. ತಂದೆ ವಕೀಲರಾಗಿದ್ದರು, ತಾಯಿ ಧರ್ಮನಿಷ್ಠ ಮಹಿಳೆಯಾಗಿದ್ದಳು. ಕಲ್ಕತ್ತಾದ ಸ್ಕ್ಯಾನಿಚ್ ಚರ್ಚ್ ಕಾಲೇಜಿನ ವಿಶೇಷ ತತ್ವಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿದರು. ವಿವೇಕರ ಗುರುಗಳು ರಾಮಕೃಷ್ಣ ಪರಮಹಂಸರು. ವಿವೇಕಾನಂದರು ಕೂಡ ಪ್ರಭಾವಶಾಲಿ ವ್ಯಕ್ತಿತ್ವವನ್ನು ಹೊಂದಿದ್ದು, ಹಿಂದೂ ಧರ್ಮದ ಬಗ್ಗೆ ಪಾಶ್ಚಿಮಾತ್ಯ ಜಗತ್ತನ್ನು ಬೆಳಗಿಸಿದ ಕೀರ್ತಿ ಪಾತ್ರರಾಗಿದ್ದಾರೆ. ಇವರ ಆದರ್ಶಗಳು, ಬೋಧನೆಗಳಿಂದ ಲಕ್ಷಾಂತರ ಜನ್ಮದಿನವನ್ನು ರಾಷ್ಟ್ರೀಯ ಯುವಕರ ದಿನವನ್ನಾಗಿ 1985ರಿಂದ ಪ್ರತಿ ವರ್ಷ ಭಾರತದಲ್ಲಿ ಆಚರಿಸಲಾಗಿದೆ. ವಿವೇಕರು ಭಾರತದ ಯುವಕರಿಗೆ ಬಲಶಾಲಿಯಾಗಿ, ನಿರ್ಭೀತರಾಗಿರಿ ಹಾಗೂ ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಎಂಬ ಸಂದೇಶವನ್ನು ಸಾರಿದ್ದಾರೆ. ಇವರು ಅಮೆರಿಕಕ್ಕೆ ಭೇಟಿ ನೀಡಿದ ಮೊದಲ ಭಾರತೀಯರು. ವಿವೇಕರ ಜೀವನದ ಅನೇಕ ಘಟನೆಗಳು ಯುವಕರನ್ನು ಪ್ರೇರೇಪಿಸುತ್ತದೆ. 1893ರ ಚಿಕಾಗೋ ನಗರದ ಕೊಲಂಬಸ್ ಹಾಲ್ನಲ್ಲಿ ವಿಶ್ವ ಧರ್ಮ ಸಮ್ಮೇಳನವನ್ನು ನಡೆಸಿದ್ದಕ್ಕೆ ಭಾರತದ ಹಿಂದೂ ಧರ್ಮದ ಬಗ್ಗೆ ಹೇಳಲು ವಿವೇಕರು ಹೋಗಿದ್ದರು. 1897 ಮೇ 1ರಂದು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು. ಇದು ಅತ್ಯುತ್ತಮ ಧಾರ್ಮಿಕ ಸಂಸ್ಥೆಯಾಗಿದೆ ಹಾಗೂ ಬಡವರಿಗೆ ಸ್ವಯಂ ಪ್ರೇರಿತ ಕೆಲಸವನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ. ಭಾರತ ದೇಶ ಕಂಡ ಶ್ರೇಷ್ಠ ಸನ್ಯಾಸಿ, ಆಧ್ಯಾತ್ಮಿಕ ನಾಯಕ ಹಾಗೂ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರನಾಗಿದ್ದಾರೆ. ಇವರು ಪ್ರಮುಖ ಕೃತಿಗಳೆಂದರೆ ರಾಜಯೋಗ, ಕರ್ಮಯೋಗ, ಭಕ್ತಿಯೋಗ, ಧ್ಯಾನಯೋಗ, ಮೈ ಮಾಸ್ಟರ್, ಸಂಗೀತ ಕಲ್ಪ ಪ್ರಮುಖವು. 4 ಜುಲೈ 1902 ಬೇಲೂರು ಮಠದ ಬೆಳಿಗ್ಗೆ ಜ್ಞಾನ ಮಾಡಿ ಕೃಷ್ಣ ಯಜುರ್ವೇದದಲ್ಲಿ ಬೋಧಿಸಿ ಸಂಜೆ 9:20ಕ್ಕೆ ಮರಣ ಹೊಂದಿದರು. ಈ ವಿವೇಕಾನಂದ ನಾಟ್ ಇನ್ಸ್ಪೈರ್ ಯು, ನೋಬಡಿ ಇನ್ಸ್ಪೈರ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್.